ನಾವ್ ಯಾಕೆ ಕೇಳ್ತಾ ಇದೀವಿ ಗೊತ್ತಾ? ಈಗ ಹಿಂದೆ ಮೆಹಂದಿ ಶಾಸ್ತ್ರದಲ್ಲಿ ನಮ್ ಕೈಯೆಲ್ಲ ಅಲರ್ಜಿ ಆಗೋಗಿತ್ತು. ಹೇಗಾಯ್ತು, ಯಾರಿಂದ ಆಯ್ತು ಅಂತ ನಮ್ಗೆಲ್ಲ ಯಾರಿಗೂ ಗೊತ್ತೇ ಆಗ್ಲಿಲ್ಲ. ಇಲ್ಲ ನಮ್ರತ ಅವ್ರೆ, ತಲೆ ಕೆಡ್ಸ್ಕೋಬೇಡಿ. ತುಂಬಾ ಹುಷಾರಾಗಿ ಇದನ್ನೆಲ್ಲ ನೋಡ್ಕೋತೀವಿ. ಅವತ್ತಿನ ಪ್ಲಾನು ಫ್ಲಾಪ್ ಆಗಿರ್ಬೋದು, ಆದ್ರೆ ಇವತ್ತಿನ ಪ್ಲಾನ್ ಮಾತ್ರ ಯಾವುದೇ ಕಾರಣಕ್ಕೂ ಫ್ಲಾಪ್ ಆಗಲ್ಲ. ಗಾಯತ್ರಿ ಅವರೇ, ನಮ್ಮ ಅತ್ತಿಗೆ ತುಂಬಾ ಮುದ್ದಾಗಿದ್ದಾರೆ ನೋಡಕ್ಕೆ. ಅವರು ಈ ಫೋಟೋಸಲ್ಲೆಲ್ಲ ತುಂಬಾ ಮುದ್ದಾಗಿ ಕಾಣಿಸ್ಬೇಕು. ಖಂಡಿತ. ಆಮೇಲೆ ನಮ್ಗೆ ಹೊರಗಡೆ ರೀಲ್ಸ್ ಮಾಡೋಕೆಲ್ಲ ಟೈಮ್ ಇರುತ್ತಲ್ವಾ? ಇರುತ್ತೆ, ನೋ ಪ್ರಾಬ್ಲಮ್. ನೀವು ಬೇರೆ ಇವೆಂಟ್ ಆರ್ಗನೈಸರ್ಸ್ ತರ ಅಲ್ವೇ ಅಲ್ಲ. ಎಲ್ರೂ ಬಗ್ಗೆ ತುಂಬಾ ಚೆನ್ನಾಗಿ ಗಮನ ಕೊಡ್ತಾ ಇದ್ದೀರಾ, ತುಂಬಾ ಫ್ರೆಂಡ್ಲಿ ಆಗೋ ಇದ್ದೀರಾ. ಹೌದೌದು, ನೆಕ್ಸ್ಟ್ ಜಾನ್ವಿ ಮದ್ವೆಗೂ ನೀವೇ ಇವೆಂಟ್ ಆರ್ಗನೈಸ್ ಮಾಡ್ಬೇಕು. ಓಕೆ, ನೋ ಪ್ರಾಬ್ಲಮ್. ಆದಷ್ಟು ಬೇಗ ಈ ಶಾಸ್ತ್ರಕ್ಕೊಂದು ಶಾಸ್ತಿ ಮಾಡ್ಬೇಕಲ್ಲ. ಏನ್ ಮಾಡೋದು? ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಂಜರಿ ಜೊತೆ ಮಾತಾಡ್ಬೇಕು. ಇವ್ರ ಎಲ್ರೂ ಖುಷಿಗೂ ಒಂದು ಫುಲ್ ಸ್ಟಾಪ್ ಇಡ್ಲೇಬೇಕು. ಲೋ ಮಗ, ಮದ್ವೆಗೆ ಯಾರಾದ್ರೂ ಕ್ಯಾಲ್ಕುಲೇಟರ್ ತಗೋಬರ್ತಾರೇನೋ? ಈ ಜಗತ್ತಲ್ಲಿ ನಿದ್ದೆ ಮಾಡ್ಬೇಕಾದ್ರೂ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿರುವಂತಹ ಏಕೈಕ ವ್ಯಕ್ತಿ ಯಾರಂದ್ರೆ ಅದ್ ನೀನೇ ಕಣೋ. ಜೀವನನೇ ಒಂದು ಲೆಕ್ಕಾಚಾರ ಅಂತ ದೊಡ್ಡವರು ಹೇಳಿಲ್ವಾ? ಪ್ರತಿ ಹೆಜ್ಜೆನೂ ಲೆಕ್ಕ ಮಾಡಿಡ್ಬೇಕು, ಅರ್ಥ ಆಯ್ತಾ? ನಿಂಗೆಲ್ಲ ಅರ್ಥ ಆದ್ಬಿಡು. ನೀನ್ ಬಂದಾಗಿಂದ ಲೆಕ್ಕ ಆಗ್ತಾನೆ ಇದೆಯಾ? ನೋಡ್ದವ್ರೆಲ್ಲ ಏನ್ ಅನ್ಕೊಳಲ್ವೋ? ಈ ಕ್ಯಾಲ್ಕುಲೇಟರ್ ಬದಲು ಫೋನಲ್ಲೇ ಕ್ಯಾಲ್ಕುಲೇಟರ್ ಇತ್ತಲ್ಲ, ಅದನ್ನೇ ಯೂಸ್ ಮಾಡ್ಬೋದಿತ್ತು ತಾನೇ. ಮೊಬೈಲಲ್ಲಿ ಕ್ಯಾಲ್ಕುಲೇಟರ್ ಹೊಡೆಯಕ್ಕೆ ಸರಿಯಾಗಲ್ಲ ಸ್ವಾಮಿ. ನಂಬರ್ ಎಲ್ಲ ಸರಿಯಾಗಿ ಕಾಣಿಸ್ಬೇಕು. ಸ್ವಲ್ಪ ಮಿಸ್ ಆದ್ರೂ ಲೆಕ್ಕ ಮಿಸ್ ಆಗಲ್ವಾ? ಜೊತೆಗೆ ಬ್ಯಾಟ್ರಿ ಬೇರೆ ಬೇಗ ಖಾಲಿ ಆಗೋಗುತ್ತೆ. ಮಗ ಕೊಡು, ನೀನು ಕೊಡು ಕೊಡು. ಏನ ಸ್ವಾಮಿ? ನಿನ್ ಪಾದ ಕಣೋ. ಏನಿಗಿಲ್ಲ ಅಂತೀನ, ತಗೋ. ಮಗ, ನಿಂತರ ಮಾಸ್ಟರ್ ಪೀಸೇನ ನನ್ನ ಲೈಫಲ್ಲಿ ಹಿಂದೆ ನೋಡಿಲ್ಲ, ಮುಂದೆ ನೋಡೋದೂ ಇಲ್ಲ. ಪ್ರತಿ ಹೆಜ್ಜೆಯಲ್ಲೂ ಖರ್ಚು ಉಳ್ಸಕ್ಕೆ ಏನೇನ್ ತಲೆ ಉಪಯೋಗಿಸ್ತೀಯ ನೋಡು. ನಿನ್ ಬ್ರೈನು ಆಕ್ಚುಲಿ ನಿಜವಾಗ್ಲೂ ಕಂಪ್ಯೂಟರ್ ಬ್ರೈನ್ ಕಣೋ. ಎಲ್ರು ನನ್ನ ಕಂಪ್ಯೂಟರ್ ಮೈಂಡ್ ಅಂತಾನೆ ಅಂತಾರೆ, ಆದ್ರೂ ನೀ ನನ್ನ ಹೊಗ್ಲುತ್ತಿದ್ಯೋ ಹಾಡ್ಕೊತಿದ್ಯೋ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಸ್ವಾಮಿ. ಬಾವಾ ಮಗ ಕಿಟ್ಟಿ. ಮಾವ, ಅಲ್ಲಿ ಅರ್ಶನ ಶಾಸ್ತ್ರಕ್ಕೆಲ್ಲ ತಯಾರಿ ನಡೀತಿದೆ, ನೀವಿನ್ನು ಹೀಗೆ ಇದ್ದೀರಾ? ಒಳ್ಳೆ ಮದುಮಗನ್ ತರ ರೆಡಿಯಾಗಿ ಬನ್ನಿ. ಅಂದ್ರೆ ನೀವು ಮದುಮಗನೇ, ಅದೇ ತರ ರೆಡಿಯಾಗಿ ಬನ್ನಿ ಅಂತ ಹೇಳಿದೆ ಅಷ್ಟೇ. ಬಳೆ ಶಾಸ್ತ್ರ ಅಂದ್ರೆ ಬರೀ ಬಳೆ ಹಾಕ್ತಾರೆ, ಅದೇ ತರ ಅರ್ಶನ ಶಾಸ್ತ್ರ ಅಂದ್ರೆ ಬರೀ ಅರ್ಶನ ಮಾತ್ರ ಹಾಕ್ತಾರೆ ತಾನೆ? ಅಯ್ಯೋ, ಆ ತರ ಇಲ್ಲ ಭಾವ. ಅರ್ಶನ ಶಾಸ್ತ್ರಕ್ಕಂತಾನೆ ಗ್ರ್ಯಾಂಡ್ ಆಗಿ ಅರೇಂಜ್ಮೆಂಟ್ ಮಾಡಿಸಿದ್ರು. ಹರಟಾಗಿ ಬರ್ತೀನಿ ನನ್ನ ಮಕ್ಕಳು. ಮತ್ತೆ ಅರೇಂಜ್ಮೆಂಟ್? ಹೌದು ಭಾವ, ಈಗ ಎಂಟ್ರೆನ್ಸ್ ಹತ್ರ ಮಾಡಿದಾರಲ್ಲ, ಆ ತರ ಅರೇಂಜ್ಮೆಂಟ್ಸ್ ಮಾಡಿಲ್ಲ. ಮತ್ತೆ ಅದಕ್ಕಿಂತ ಗ್ರ್ಯಾಂಡ್ ಆಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಮಗ, ಹಳೆ ಕಾಲದಲ್ಲಿ ಟ್ರೈನಲ್ಲಿ ಹೊಗೆ ಬರುತ್ತಲ್ಲ, ಎಲ್ಲಿಂದನೂ ಹೊಗೆ ಬರ್ತಿದೆ. ಬಾವಾ, ಈಗ ನಿಮ್ಗೆ ತುಂಬಾ ಕ್ಯೂರಿಯಾಸಿಟಿ ಬರ್ತಿದೆ ಅಲ್ವಾ? ಹೇಳ್ತೀನಿ ಕೇಳಿ. ಅರ್ಶನ ಶಾಸ್ತ್ರಕ್ಕೆ ಹಿಂದೆ ಎಲ್ಲ ಫುಲ್ ಯೆಲ್ಲೋ ಫ್ಲವರ್ ಹಾಕಿ ಡೆಕೋರೇಷನ್ ಮಾಡಿದ್ದಾರೆ. ಎಲ್ಲ ಕಡೆ ಹೂವು.
ಹೌದು ಬಾವ, ಒಂದು ಹೂ ಕೂಡ ಪ್ಲಾಸ್ಟಿಕ್ ಇಲ್ಲ, ಎಲ್ಲ ಒರಿಜಿನಲ್ಲು. ಆಮೇಲೆ ನೀವು ಅಕ್ಕ ಕೂತ್ಕೊಳ್ಳೋಕೆ ಚಿಕ್ಕ ಚಿಕ್ಕ ಸ್ಪೆಷಲ್ ಸ್ಟೂಲ್ಗಳು, ಅದ್ರ ಸುತ್ತ ಹೂವಿನ ಡೆಕೋರೇಷನ್. ಮತ್ತೆ ಹೂವು. ಇಷ್ಟು ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಬಾವ. ಬಾವ, ಇದೇನಿದು? ಒಳ್ಳೆ ಟೈಟಾನಿಕ್ ಪೋಸಲ್ಲಿ ನಿಂತಿದ್ದೀರಾ. ಕಿಟಿ, ಏನಿಲ್ಲ, ಅರ್ಶನ ಶಾಸ್ತ್ರಕ್ಕೆ ಲೇಟ್ ಆಗ್ತಿದೆ. ಬಾವ ರೆಡಿಯಾಗಿ ಬರ್ತಾರೆ, ನೀನ್ ಹೋಗಿರು, ನಾನ್ ಕರ್ಕೊ ಬರ್ತೀನಿ. ಸರಿ ಸರಿ ಸ್ವಾಮಿ ಅಣ್ಣ, ನೀವು ಬನ್ನಿ, ಲೇಟ್ ಮಾಡಬಾರ್ದು. ಬಾವ, ನೀವು ಬರಬೇಕು ಬೇಗ. ಏನು ನನ್ನೇ ಕುಬೇರ ಅನ್ಕೊಂಡಿದ್ದೀರಾ? ಚಿಕ್ಕವರಿದ್ದಾಗ ಬಡವರಿಗೆ ದಾನ ಧರ್ಮ ಮಾಡ್ಬೇಕಂತ ಅನ್ಕೊಂಡಿದ್ದೆ. ನೋಡ್ತಿದ್ರೆ ನನಗೆ ಏನಾದ್ರೂ ದಾನ ಧರ್ಮ ಮಾಡ್ಬೇಕಂತ ಅನಿಸಿದೆ ಕಣ. ಸರಿ ಮಗ, ಈಗ ನಾನು ಎಲ್ರಿಗೂ ಹೋಗಿ ಹೇಳ್ತೀನಿ, ಶ್ರೀಮಂತಿಗೆ ಈ ತರ ಮದ್ವೆ ಆಗಕ್ ಇಷ್ಟ ಇಲ್ವಂತೆ, ದೇವಸ್ಥಾನದಲ್ಲಿ ದೇವ್ರ ಮುಂದೆ ಮದ್ವೆ ಆಗೋದೇ ಇಷ್ಟ ಅಂತೆ, ತಾಳಿ ಗೀಳಿ ಎಲ್ಲ ಬೇಡ, ಅರ್ಶನ ದಾರ ರೆಡಿ ಮಾಡ್ಕೊಳ್ಳಿ ಹಂಗಂತ ಸಪ್ತಮಿ ಸಿಸ್ಟರು ಅವ್ರ ತಂದೆ ಎಲ್ರಿಗೂ ಹೇಳ್ಬರ್ತೀನಿ. ಓಕೆನಾ? ಹಂಗಲ್ವಲ್ಲ ಕಳ್ಸ್ವಾಮಿ, ನಾನು ಹೇಳೋದು ಅರ್ಥ ಆಗ್ತಿದೆ ನಿಂಗೆ? ಮೊದ್ಲು ನಾನ್ ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ. ಇದು ನಿನ್ನ ಮೊದಲನೇ ಮದ್ವೆ, ಬೇಕಿದ್ರೆ ಎರಡನೇ ಮದ್ವೆನ ಚೀಪ್ ಅಂಡ್ ಬೆಸ್ಟು, ನೀನ್ ಅನ್ಕೊಳ್ಳೋ ತರನೇ ಮದ್ವೆ ಆಗು. ಹೌದಾ? ಜಾಸ್ತಿ ತಲೆ ಕೆಡ್ಸ್ಕೊಬೇಡು, ಮೊದ್ಲು ರೆಡಿ ಆಗು, ಬಾ. ಮೊದಲು ಅಲ್ಲೂ ಖರ್ಚು ಕಮ್ಮಿ ಮಾಡಿಸ್ಬೇಕಣ್ಣ, ಇಲ್ಲಾಂದ್ರೆ ಹೋದೋಗತಿ. ಇಲ್ಲಿ ಕೂತ್ರಾಗಲ್ಲ, ಮುಳುಗಿಸ್ಬಿಡ್ತಾರೆ. ಲೋ ಮಗ, ಕ್ಯಾಲ್ಕುಲೇಟರ್ ಕಣ. ಲೋ, ಅಯ್ಯೋ ಏನ್ ಗುರು, ಟೆನ್ಷನ್ ಕೊಡ್ತಾನೇ ಇರ್ತಾನೆ.